ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜೈ ಭೀಮ್ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅಬಕಾರಿ ಇಲಾಖೆಗೆ ದಿಢೀರ್ ಭೇಟಿ ನೀಡಿದ ಫಕೀರಪ್ಪ ಚಲವಾದಿ ಅಬಕಾರಿ ಜಂಟಿ ಆಯುಕ್ತರಾದ ಬೆಳಗಾವಿ ಅವರು ಅಬಕಾರಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿ ನಮ್ಮ ಇಲಾಖೆಯಲ್ಲಿ ಆಗುತ್ತಿರುವಂತಹ ಲೋಪ ದೋಷಗಳನ್ನು ಸರಿ ಮಾಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನ ನೀಡಿದರು. ಮತ್ತು ಜಮಖಂಡಿ ನಗರದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿಗದಿಪಡಿಸಿದ ವೇಳೆಗಿಂತ ಮುಂಚಿತವಾಗಿ ಬಾರ್ CL2, CL7, CL9, MSILಗಳನ್ನು ಓಪನ್ ಮಾಡಿದರೆ, ಅದೇ ರೀತಿಯಾಗಿ ರಾತ್ರಿ ಸಮಯ ಮೀರಿ ಸಾರಾಯಿ ಅಂಗಡಿಗಳನ್ನು ಓಪನ್ ಇಟ್ಟಿದ್ರೆ ಅಂತವರ ಮೇಲೆ ಕಟ್ಟುನಿಟ್ಟಾಗಿ ಕಾನೂನು ಕ್ರಮ ಜರುಗಿಸಿ ಎಂದು ಹೇಳಿದರು. ಹಾಗೂ ಬಾರ್ ಮಾಲೀಕರು ಗ್ರಾಹಕರ ಕಡೆಯಿಂದ ಸರ್ಕಾರ ಮಾನದಂಡಗಳ ನಿಗದಿಪಡಿಸಿದ MRP ದರಕ್ಕಿಂತ ಹೆಚ್ಚು ಹಣವನ್ನು ಪಡೆಯುವಂತಿಲ್ಲ. ಒಂದು ವೇಳೆ ಹಣ ಹೆಚ್ಚಿಗೆ ಪಡೆದರೆ ಅಂತವರ ಮೇಲೆ ಕೂಡ ಕಾನೂನು ಕ್ರಮ ಜರುಗಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ. ಇದು ಜೈ ಭೀಮ್ ಟಿವಿ ಕರ್ನಾಟಕ. ನಮಸ್ಕಾರ. ನನ್ನ ಹೆಸರು ಫಕೀರಪ್ಪ ಚಲವಾದಿ ಅಂತ. ಎಕ್ಸೈಸ್ ಜಾಯಿಂಟ್ ಕಮಿಷನರ್ ಆಫ್ ಎಕ್ಸೈಸು. ನಾನು ಬೆಳಗಾಂದಲ್ಲಿ ನಮ್ಮದು ಆಫೀಸ್ ಇರೋದು. ಇವತ್ತು ನಾನು ಜಮಖಂಡಿ ತಾಲೂಕಿಗೆ ಬಂದು ಈ ಎಕ್ಸೈಸ್ ಸಂಬಂಧಪಟ್ಟಂತೆ ನಾನು ರಿವ್ಯೂ ಮಾಡಿದೆ. ಇಲ್ಲಿ ಸಾಮಾನ್ಯವಾಗಿ ನಮಗೆ ಕನ್ಸಂಪ್ಷನ್ನು ಕಡಿಮೆ ಇರೋದ್ರಿಂದ ಇದನ್ನು ರಿವ್ಯೂ ಮಾಡಬೇಕಂತ ಹೇಳ್ಬಿಟ್ಟು ನಿರ್ದೇಶನ ಇರೋದ್ರ ಮೂಲಕ ನಾನು ಬಂದು ಇವತ್ತು ರಿವ್ಯೂ ಮಾಡಿದ್ದೇನೆ. ಮತ್ತು ಇಲ್ಲಿ ಕೆಲವೊಂದು ಸ್ಥಳೀಯವಾಗಿ ಕೆಲವೊಂದು ಸಮಸ್ಯೆ ಇರುವುದು ಕೂಡ ನನಗೆ ಕಂಡುಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಇಲಾಖೆಯವರಿಗೆ ಸೂಚಿಸಿದ್ದೇನೆ. ಮತ್ತು ಕನ್ಸಂಪ್ಷನ್ನು ಕೂಡ ಚೆನ್ನಾಗಿ ಬರಬೇಕು. ರಾಜ್ಯದ ಎವರೇಜ್ ಆಗಲಿ ಅಥವಾ ಜಿಲ್ಲಾ ಎವರೇಜ್ಗಾಗಲಿ ಹೆಚ್ಚು ಈ ಒಂದು ತಾಲೂಕಿನಿಂದ ಬರಬೇಕು. ತಾಲೂಕು ಸಮೃದ್ಧಿ ಇದೆ, ಕನ್ಸಂಪ್ಷನ್ನು ಬರ್ತದೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ಸಭೆಯಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಮತ್ತು ಹೆಚ್ಚು ಕೇಸ್ಗಳಾಗಬೇಕು. ಮೊನ್ನೆ ಒಂದು NDPS ಕೇಸ್ ಮಾಡಿದ್ದಾರೆ, ಒಳ್ಳೆ ಕೇಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಒಳ್ಳೊಳ್ಳೆ ಕೇಸ್ಗಳು ಆಗಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್.